ಇಲ್ಲಿ ನೋಡಿ 800 ಅಡಿ ಬೋರ್ ಹಾಕಿದ್ರು ಕೂಡ ಒಂದೇ ಒಂದು ಡ್ರಾಪ್ ಕೂಡ ನೀರು ಆಚೆಗೆ ಬಂದಿಲ್ಲ, ಬರೀ ಪೌಡರ್ ಹೋಗ್ತಾ ಇತ್ತು. ಏನಂತ ಹೇಳಿದ್ರೆ ಇಲ್ಲಿ ಬೋರ್ ಚೆಕ್ ಮಾಡಿರೋ ಪ್ರಾಬ್ಲಮ್ ಗುರು. ಇಲ್ಲಿ ನೋಡಿ ಇವರೇ ಬೋರ್ ಹಾಕ್ಸಿರೋದು ನಮ್ಮ ಹುಡುಗ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವ್ರು ನೋಡಿ ಮುಖ ನೋಡಿ ಯಾವ ತರ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಯಾರಿಗೂ ಹೇಳಕ್ ಆಗದೆ ನಮ್ ಕಷ್ಟ ನಮ್ಗೆ ಗೊತ್ತು, ದೇವ್ರನ್ನ ನೋಡ್ತಾ ಇದಾರೆ. ಯಾಕಂತ ಹೇಳಿದ್ರೆ ಈ ತರ ಬೋರ್ ಚೆಕ್ ಮಾಡ್ತೀನಿ ಅಂತ ಬಂದ್ಬಿಟ್ಟು 1000-2000 ರೂಪಾಯಿಗೆ ತರ ರೈತರಿಗೆ ಮೋಸ ಮಾಡಿದ್ರೆ ನಿಮ್ಗೆ ದಯವಿಟ್ಟು ಒಳ್ಳೇದಾಗಲ್ಲ. ಕೆಲಸನ ಬಿಟ್ಟು ಬೇರೆ ಕೆಲಸ ನೋಡ್ಕೊಳ್ಳಿ ನೀವಲ್ಲ. ಅದಾಗಿದ್ದಾದ್ಮೇಲೆ ಏನಂತ ಹೇಳಿದ್ರೆ ನೋಡಿ, ಸರಿ ಸುಮಾರು ವರ್ಷ 2 ವರ್ಷ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ನೀರಲ್ಲಿ ಹೋಮ ಮಾಡೋ ತರ ಮಾಡ್ಬಿಟ್ಟು ಹೋಗ್ತಾ ಇದೀರಲ್ಲ. ಆಲ್ರೆಡಿ ಒಂದು ಬೋರ್ ಫೈಲರ್ ಆಗಿದೆ. ಈ ತರ ಮಾಡಿದ್ರೆ ದಯವಿಟ್ಟು ನಿಮ್ಗೆ ಒಳ್ಳೇದಾಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹಾಕಿರೋ ಬೋರು 1 ವರ್ಷ ಆಗಿದೆ, ಅದು ಅರ್ಧ ಇಂಚ್ ನೀರು ಕೂಡ ಬರ್ತಾ ಇದೆ. ಅದು ಪೈಂಟ್ ಕೊಟ್ಟವ್ರು ಬೇರೆ, ಇವರೇ ಬೇರೆ. ಯಾಕಂತ ಹೇಳಿದ್ರೆ ನೋಡಿ, ಪೈಂಟ್ ಕೊಡೋದು ಮುಖ್ಯ ಅಲ್ಲ. ಹಾಕಿರೋ ಬೋರ್ಗುನು ಈ ಬೋರ್ಗುನು 150 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇವರು ಪೈಂಟ್ ಅನ್ನ ಕೊಟ್ಟಿದ್ದಾರೆ. ಇವರು ಹೇಳಿರೋದು ಪ್ರಕಾರ 600 ಅಡಿಗೆ ನೀರು ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. 600 ಅಡಿ ಒಳಗಡೆ ಫುಲ್ಲು ನೀರಿದೆ, ಸಖತ್ ನೀರು, 2.5-3 ಇಂಚು ನೀರು ಬಂದ್ಬಿಡುತ್ತೆ ಅಂತ ಹೇಳಿದ್ರು. ಆದ್ರೂ ಕೂಡ ಇವರು ಪಾಪ ರೈತರು ಏನ್ ಮಾಡಿದ್ರು, 650 ಅಡಿ 700 ಅಡಿ 750 ಅಡಿ 800 ಅಡಿ ಹೊಡೆದ್ರು ಒಂದೇ ಒಂದು ಡ್ರಾಪ್ ಕೂಡ ನೀರು ಆಚೆ ಬಂದಿಲ್ಲ. ಯಾಕಂತ ಹೇಳಿದ್ರೆ ಇವ್ರಿಗೆ ಪೈಂಟ್ ನೋಡಕ್ಕೆ ಬಂದಿಲ್ಲ. ನೋಡಿ, ಅದಾಗಿದ್ದಾದ್ಮೇಲೆ ಯಾಕಪ್ಪ ಈ ತರ ಮಾಡ್ಬಿಟ್ಟೆ, 800 ಅಡಿ ಹೊಡೆದ್ರು ಒಂದು ಪಾಯಿಂಟ್ ನೀರಿಲ್ವಲ್ಲ ಅಂತ ಕೇಳಿದ್ಗೆ ಮತ್ತೆ ತೆಂಗಿನಕಾಯಿ ತಕೊಂಡು ಜಲ ನೋಡಕ್ಕೆ ಹೊಂಟೋಗ್ಬಿಟ್ಟ ಅವಯ್ಯ. ಜಲನ ಮತ್ತೆ 2-3 ಸಲ ನೋಡ್ಬಿಟ್ಟು ಅಲ್ಲೇ ಜಲ ಇದೆ, ಹೊಡೀರಿ 600 ಅಡಿ ಹೊಡೆದಿರೋದು 800 ಅಡಿ ಎಳಗಿಸ್ರಿ ಹೋಗ್ಲಿ ಅಂತ ಹೊಡೆಸ್ಬಿಟ್ಟು ಒಂದು ಡ್ರಾಪ್ ಕೂಡ ನೀರ್ ಬಂದಿಲ್ಲ. ಅದಾಗಿದ್ದಾದ್ಮೇಲೆ ಮತ್ತೆ ಬೇರೆ ಪಾಯಿಂಟ್ ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ನೆ. 1 ಲಕ್ಷ ಯಾರಪ್ಪ ಕೊಡ್ತಾರೆ ಬಂಡವಾಳ? ಇವ್ರ ಅಪ್ಪನ ಮನೆಯಿಂದ ಕೊಡ್ತಾರ? ರೈತರಿಗೆ ಎಷ್ಟು ಕಷ್ಟ ಅಂತ ಇವ್ರಿಗೇನ್ ಗೊತ್ತು. ಬಿಸಿಲು ಗಾಳಿ ಮಳೆ ಅಂದೆ ಎಲ್ಲಾ ಕಡೆ ಕೆಲಸ ಮಾಡ್ಕೊಂಡು ಇವಾಗ ಬೇಸಿಗೆ ನೀರು ಹಾಕ್ಸೋಣ ಅಂತ ಈ ತರ ಮಾಡಿದ್ರೆ ಈ ತರ ಮೋಸ ಮಾಡ್ಬಿಟ್ಟು ಹೋಗ್ತಾರೆ. ಆದಷ್ಟು ರೈತರಿಗೆ ವಿಡಿಯೋನ ಶೇರ್ ಮಾಡಿ.